ಫ್ಯೂಚರ್ ಎ ಆಟೋಮೇಷನ್ ಎಲ್ಲ ಅನ್ನೋ ಕಾಲದಲ್ಲಿ ಎ ಇಲ್ದಂಗೆ ಫ್ಯೂಚರ್ ಹೆಂಗೆ? ಇದು ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದರೆ, ಎಲಾನ್ ಮಸ್ಕ್ ಅಂಡ್ ಟೀಮ್ ಏನು ಮಾಡಿದ್ದಾರೆ, ಒಂದು ಜನಗಳಿಗೆ ಒಂದು ಮೆಟಫಾರಿಕಲ್ ಲ್ಯಾಂಗ್ವೇಜ್ ಕೊಟ್ಬಿಟ್ಟಿದ್ದಾರೆ. ಈ ಮೆಟಫಾರಿಕಲ್ ಲ್ಯಾಂಗ್ವೇಜ್ಗಳಿಗೆ ಅವ್ರ ಹಾಗೆ ಯಾವಾಗಲೂ ದೇ ಯೂಸ್ ಅ ಫ್ಯಾಂಟಾಸ್ಟಿಕ್ ಮೆಟಫರ್ಸ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಜನಗಳನ್ನ. ಎಂಪ್ಲಾಯ್ಮೆಂಟ್ ಅಂತಾರೆ, ಇಂಟೆಲಿಜೆನ್ಸ್ ಅಂತ ಯೂಸ್ ಮಾಡ್ತಾರೆ. ಇದು ಯಾವುದೂ ಕೂಡ ಜನಗಳ ಒಳಿತಿಗಾಗಲ್ಲ. ಇಷ್ಟು ವರ್ಷ ನಮ್ಮ ಬ್ರೈನ್ ನಮ್ಮ ಇಂಟೆಲಿಜೆನ್ಸ್ ಆಗಿತ್ತು. ನಾವು ಓದ್ತಾ ಇದ್ದೋ, ನಾವು ಬರೀತಾ ಇದ್ದೋ, ನಾವು ಕಾಲೇಜಲ್ಲಿ ಎಕ್ಸಾಮ್ ಪಾಸ್ ಆಗ್ತಾ ಇದ್ದೋ, ನಾವ್ಯಾರು ಬದುಕಲೇ ಇಲ್ವಾ, ಬಾಳಲೇ ಇಲ್ವಾ? ಇಲ್ಲಿ ಪ್ರಶ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲಾನ್ ಮಸ್ಕ್ ಅಲ್ಲ ನಂದು, ನಮಗೇನಾಗಿದೆ ಅಂತ. ಈ ಭೂಮಿಯನ್ನು ಕಳ್ಕೊಂಡು, ಈ ನೀರನ್ನು ಕಳ್ಕೊಂಡು, ಆ ನೀರನ್ನು ಪೊಲ್ಯೂಟ್ ಮಾಡಿಕೊಂಡು, ಗಾಳಿಯನ್ನು ಪೊಲ್ಯೂಟ್ ಮಾಡಿಕೊಂಡು, ಬೆಳಕನ್ನು ಹಾಳು ಮಾಡಿಕೊಂಡು ನಾವು ಯಾವ ಡೆವಲಪ್ಮೆಂಟ್ ಅಚೀವ್ ಮಾಡಬೇಕಂತಿದ್ದೀರಿ? ಎಲ್ಲಿ ಹೋಗಬೇಕು ಅಂತಿದ್ದೀವಿ ನಾವೆಲ್ಲರೂ? ದೀಸ್ ಆರ್ ದ ಫಂಡಮೆಂಟಲ್ಸ್. ಈ ಪಂಚಭೂತಗಳು ರೂಲ್ಸ್ ಆಫ್ ಲೈಫು. ಈ ಫಂಡಮೆಂಟಲ್ ರೂಲ್ಸ್ ಆಫ್ ಲೈಫ್ ಬೇರೆ ಇನ್ನೇನಾಗಿದ್ರೂ ಕೂಡ ಅದು ಚರ್ಚೆ ಬೇರೆ ಮಾಡ್ಬೋದಾಗಿತ್ತು. ಇವರು ಫಂಡಮೆಂಟಲ್ ರೂಲ್ಸ್ಗಳಿಗೆ ಕೈ ಇಡ್ತಾ ಇದ್ದಾರೆ. ಇದೇ ಕಳ್ಕೊಂಡಾದ್ಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೇನು, ನಿಮ್ಮ 100 ಕೋಟಿ ಇದ್ರೇನು, 1000 ಕೋಟಿ ಇದ್ರೇನು, ನೀವು ಮೂನ್ಗೆ ಹೋಗ್ತೀವಿ, ಮಾರ್ಸ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಇದೆ ಇದರಿಂದ? ಸೊ ಫಂಡಮೆಂಟಲಿ ಇಲ್ಲಿ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಬದುಕು. ಈ ಬದುಕನ್ನು ಒಂದು ಸತಿ ವ್ಯಾನಿಷ್ ಮಾಡಿಕೊಂಡಾಗ ಇಲ್ಲೇನು ಉಳಿಯೋದಿಲ್ಲ. ವ್ಯಾಲ್ಯೂಸ್ ಉಳಿಯೋದಿಲ್ಲ, ಮೊರಾಲಿಟೀಸ್ ಉಳಿಯೋದಿಲ್ಲ, ನೀವು ಸೋಕಾಲ್ಡ್ ರಿಲಿಜನ್ಸ್ಗಳು ಯಾವುದು ಉಳಿಯೋದಿಲ್ಲ, ನಂಬಿಕೆಗಳು ಯಾವುದು ಉಳಿಯೋದಿಲ್ಲ, ಹಿಸ್ಟಾರಿಕಲ್ ಎವಿಡೆನ್ಸ್ ಅಂತ ಒಂದಿದೆ ಅದು ಯಾವುದು ಉಳಿಯೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಂಜುನಾಥ್ ಒಬ್ಬ ಫೇಕ್ ಅಂತ 100 ಜನ ಬರೆದ್ರೆ ಅದು ಫೇಕ್ ಅಂತಲೇ ತೊಗೊಳುತ್ತೆ. ಚಂದನ ಥೆಫ್ಟ್ ಅಂತ ಬರೆದ್ರೆ 100 ಜನ ಥೆಫ್ಟ್ ಅಂತಲೇ ತೊಗೊಳುತ್ತದು. ಇದು ಆ ಒಂದು ಲೆಕ್ಕಾಚಾರ. ಅಂದರೆ ಇದಕ್ಕೊಂದು ಹಿಸ್ಟಾರಿಕಲ್ ಎವಿಡೆನ್ಸನ್ನು ನಾಶ ಮಾಡ್ತಿದೆ. ಭಾಳ ಇಂಪಾರ್ಟೆಂಟಾಗಿ ನಮ್ಮ ದೇಶ ಸಾವಿರಾರು ಕೋಟಿ ವರ್ಷದಿಂದ ಇದರದೇ ಆದ ಒಂದು ಸ್ಕಿಲ್ನ ಮೇಂಟೈನ್ ಮಾಡ್ಕೊಬಂದಿದೆ, ಇದರದೇ ಆದ ಒಂದು ನಾಲೆಡ್ಜ್ ಬೇಸ್ ಅಂತ ಮೇಂಟೈನ್ ಮಾಡ್ಕೊಂಡಿದೆ, ಇದರದೇ ಆದ ಒಂದು ವಿಸ್ಡಮ್ ಮೇಂಟೈನ್ ಮಾಡ್ಕೊಂಡಿದ್ದಾವೆ. ಎಲ್ಲವುದನ್ನು ನಾಶ ಮಾಡಿ ಸಿವಿಲೈಸೇಷನ್ನ ಕಂಪ್ಲೀಟಾಗಿ ನೀವು ಎರೋಡ್ ಮಾಡಿ ಹೊಸದೇನೋ ಕಟ್ತೀನಿ ಅಂತಂದರೆ ಅದು ಯಾವತ್ತೂ ಸಾಧ್ಯವಿಲ್ಲ. ಇಟ್ ಲೀಡ್ಸ್ ಟು ಸಿವಿಲೈಸೇಷನ್ ಕೊಲ್ಯಾಪ್ಸ್. AI will give back what it is fed ಅಷ್ಟೇ. ಅದಕ್ಕೆ ಏನು ಫೀಡ್ ಮಾಡಿ, ಯಾವ ಡಾಟಾನ ಫೀಡ್ ಮಾಡ್ತೀರೋ ಆ ಡಾಟಾ ಒಮಿಟ್ ಮಾಡುತ್ತೆ ಅಷ್ಟೇ. ಇದು ಇಂಟೆಲಿಜೆನ್ಸ್ ಅಂತ ಏನೂ ಇಲ್ಲ. ಇಟ್ಸ್ ಬೇಸಿಕಲಿ ಡಾಟಾ ಥೆಫ್ಟ್ ಇವರು ಮಾಡ್ತಾ ಇರೋದು. ಇವರು ಬೇರೆ ಒಂದು ಭಾಳ ದೊಡ್ಡ ಆಯಾಮಗಳೆಲ್ಲ ಹಾಕ್ಕೊಂಡಿದ್ದಾರೆ. ಈ ಕಿಂಗ್ ಪಿನ್ಸ್ಗಳು ಏನು ಮಾತಾಡ್ತಿದ್ರಿ, ಈ ಆಯಾಮ ಇಷ್ಟೇ ಅಲ್ಲ. ಇದು ಯಾವಾಗ ಮತ್ತೆ ಚರ್ಚೆ ಮಾಡೋಣ. ಇವ್ರ ಆಯಾಮ ಭಾಳ ದೊಡ್ಡದಾಗಿದೆ. ಇವರು ಪ್ಲಾನೆಟರಿ ಸಬ್ಜೆಕ್ಟನ್ನೇ ಕಬ್ಜಾ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಇದು ಬರೀ ನಮ್ಮ ದೇಶದ ಮಾತ್ರ ಅಲ್ಲ ಇದು.